ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿಯಲ್ಲಿ ಮಿಡ್ ಟರ್ಮ್ ಎಕ್ಸಾಮಿನೇಷನಲ್ಲಿ ಒಂದು ಮಾಡೆಲ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಎಲ್ಲ ವಿಷಯಗಳ ಪ್ಲೇಲಿಸ್ಟ್ ಲಿಂಕ್ಗಳು ಸಿಗ್ತವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀನಿ. ಸೊ ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಹೈಪನ್ನು ಒತ್ತಿ ವಿಡಿಯೋನ ಇನ್ನೊಂದಷ್ಟು ಬೂಸ್ಟ್ ಮಾಡಿ. ಶುರು ಮಾಡೋಣ. ಫಸ್ಟ್ ಪಾರ್ಟ್ ಎದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಟೋಟಲಿ 5 ಕ್ವಶನ್ಸ್ ಇದ್ದಾವೆ. ಫಸ್ಟ್ ಇತ್ತು ಅಕೌಂಟಿಂಗ್ ರಿಕಾರ್ಡ್ಸ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಅಂತ ಕೇಳಿದರು. ಸೆಕೆಂಡ್ ಒನ್, ಅಕೌಂಟಿಂಗ್ ಈಸ್ ಬೇಸಿಕಲಿ ಕನ್ಸರ್ನ್ಡ್ ವಿತ್. ಥರ್ಡ್ ಒನ್, ಅಕೌಂಟಿಂಗ್ ಇಕ್ವೇಷನ್ ಈಸ್ ಬೇಸ್ಡ್ ಆನ್. ಫೋರ್ತ್ ಒನ್, ವಾಟ್ ಈಸ್ ದ ನೇಚರ್ ಆಫ್ ಡ್ರಾಯಿಂಗ್ ಗೂಡ್ಸ್ ಅಂತ ಕೇಳಿದರು. ಲಾಸ್ಟ್ ಕ್ಯಾಶ್ ಬುಕ್ ಈಸ್ ಅಂತ ಕೇಳಿತ್ತು. ಇನ್ನು ಸೆಕೆಂಡ್ ಮೇನ್ಸಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗಡೆ ಆಲ್ರೆಡಿ ಕ್ಲೋಸ್ ಇತ್ತು. ಕ್ಯಾಪಿಟಲ್, ಕ್ರೆಡಿಟ್, ಎಂಪ್ಲಾಯ್, ಲೆಡ್ಜರ್, ಜರ್ನಲ್, ಕ್ಯಾಶ್. ಸಿಕ್ಸ್ತ್ ಇತ್ತು ಡ್ಯಾಶ್ ಈಸ್ ದ ಫಸ್ಟ್ ಬುಕ್ ಆನ್ ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಅಂತ ಇತ್ತು. ಸೆವೆಂತ್ ಒನ್, ಡ್ಯಾಶ್ ಆರ್ ದ ಇಂಟರ್ನಲ್ ಯೂಸರ್ಸ್ ಆಫ್ ಎನ್ ಆರ್ಗನೈಜೇಷನ್. ಏಯ್ತ್ ಒನ್, ಅಸೆಟ್ಸ್ ಈಸ್ ಈಕ್ವಲ್ ಟು ಲಿಯಬಿಲಿಟೀಸ್ ಪ್ಲಸ್ ಅಂತ ಕೇಳಿದರು. ಇನ್ನು ನೈನ್ತ್ ಒನ್, ಕ್ಯಾಶ್ ಬುಕ್ ಡಸ್ ನಾಟ್ ರೆಕಾರ್ಡ್ ದ ಡ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಕೇಳಿದ್ದಾರೆ. ಡ್ಯಾಶ್ ಬುಕ್ ಈಸ್ ಅ ಜರ್ನಲ್ ಆ್ಯಸ್ ವೆಲ್ ಆ್ಯಸ್ ಲೆಡ್ಜರ್ ಅಂತ ಕೇಳಿದರು. ಥರ್ಡಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ಮಾಡಬೇಕು. ಎ ಮತ್ತು ಬಿ ಕಾಲಮಲ್ಲಿ ಕ್ಲೂಗಳನ್ನು ಕೊಟ್ಟಿದ್ದಾರೆ. ಎದಲ್ಲಿತ್ತು ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್, ದ ಕಂಪನೀಸ್ ಆ್ಯಕ್ಟ್, ವೋಚರ್ ಈಸ್ ಪ್ರಿಪೇರ್ಡ್ ಫಾರ್, ಡಬಲ್ ಕಾಲಮ್ ಕ್ಯಾಶ್ ಬುಕ್ ರಿಕಾರ್ಡ್ಸ್. ಲಾಸ್ಟ್ ಇತ್ತು ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ಯಾಶ್ ಆರ್ ರೆಕಾರ್ಡೆಡ್ ಇನ್ ದ ಅಂತ ಕೇಳಿತ್ತು. ಸೊ ಬಿದಲ್ಲಿ ಏನಿತ್ತಪ್ಪ ಅಂದ್ರೆ ಕ್ಯಾಶ್ ಬುಕ್ ಅದ, ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಅಕೌಂಟಿಂಗ್ 2013, ಡಾಕ್ಯುಮೆಂಟರಿ ಎವಿಡೆನ್ಸ್ 1956 ಅಂತ ಇತ್ತು. ಇನ್ನು 1 ಮಾರ್ಕ್ ಕ್ವಶನಲ್ಲಿ ನಿಮಗೆ 5ಕ್ಕೆ 5 ಕೂಡ ಏನು ಮಾಡಬೇಕಾಗ್ತದೆ, ಆನ್ಸರ್ಗಳನ್ನು ಮಾಡಬೇಕು. ಹೂ ಆರ್ ಡಿಬೇಟರ್ಸ್, ಎಕ್ಸ್ಪೆಂಡ್ GAAP, ಸ್ಟೇಟ್ ಎನಿ ಒನ್ ಸಿಸ್ಟಮ್ ಆಫ್ ಅಕೌಂಟಿಂಗ್, ಗಿವೆನ್ ಎಕ್ಸಾಂಪಲ್ ಆಫ್ ವೋಚರ್, ಕ್ರೆಡಿಟ್ ಪರ್ಚೇಸ್ ಆಫ್ ಮಷೀನ್ ಈಸ್ ಎಂಟರ್ಡ್ ಇನ್ ಅ ಪರ್ಚೇಸ್ ಜರ್ನಲ್, ಸ್ಟೇಟ್ ಟ್ರೂ ಆರ್ ಫಾಲ್ಸ್ ಅಂತ ಕೊಟ್ಟಿತ್ತು. ಇನ್ನು 2 ಮಾರ್ಕ್ಸ್ ಕ್ವಶನಲ್ಲಿ 5 ಇದ್ದಾವೆ. ಕೇವಲ 3ಕ್ಕೆ ಮಾತ್ರ ಉತ್ತರಗಳನ್ನು ಕೊಡಬೇಕು. 6 ಮಾರ್ಕ್ಸ್ ಇಲ್ಲಿಂದ ನೀವು ಪಡಿತೀರಿ. ಏನಿತ್ತಪ್ಪ ಅಂದ್ರೆ ಗಿವ್ ಅ 2 ಎಕ್ಸಾಂಪಲ್ಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕೇಳಿತ್ತು. ಸ್ಟೇಟ್ 2 ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ಕೇಳಿದ್ದಾರೆ. ಗಿವ್ ದ ಮೀನಿಂಗ್ ಆಫ್ ನ್ಯಾರೇಷನ್ ಅದ. ಸ್ಟೇಟ್ ಎನಿ 2 ಅಕೌಂಟಿಂಗ್ ಕನ್ಸೆಪ್ಟ್ಸ್ ಅದ. ವಾಟ್ ಆರ್ ದ ಕಾಂಟ್ರಾ ಎಂಟ್ರೀಸ್ ಅಂತ ಕೇಳಿತ್ತು. ಇನ್ನು ಲಾಸ್ಟ್ 6 ಮಾರ್ಕ್ಸ್ ಕ್ವಶನಲ್ಲಿ ಸೊ 3ಕ್ಕೆ ಆನ್ಸರ್ಗಳನ್ನು ಮಾಡಬೇಕು. 22nd ಏನಿತ್ತಂದ್ರೆ ಯೂಸ್ ಅಕೌಂಟಿಂಗ್ ಇಕ್ವೇಷನ್ ಟು ಶೋ ದ ಇಫೆಕ್ಟ್ ಆಫ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಆಫ್ ಅನುಜಾ ಟ್ರೇಡರ್ಸ್ ಅಂತ ಇದೆ. ಎ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ 1 lakh rupees. ಬಿ, ಕ್ಯಾಶ್ ಪರ್ಚೇಸ್ ₹50,000. ಸಿ, ಬಾಟ ಫ್ರಮ್ ಸಿದ್ದೇಶ ₹10,000 ಅಂತ ಇತ್ತು. 23ದಲ್ಲಿ ಕ್ಲಾಸಿಫೈ ದ ಫಾಲೋವಿಂಗ್ ಅಕೌಂಟ್ಸ್ ಇನ್ ಟು ಅಸೆಟ್ಸ್, ಲಿಯಬಿಲಿಟೀಸ್, ಕ್ಯಾಪಿಟಲ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಅದ. ಇದು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. 24, ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ಅ ಸಿಂಪಲ್ ಕ್ಯಾಶ್ ಬುಕ್, ಸಿಂಗಲ್ ಕಾಲಮನ್ CB ಅಂತ ಇತ್ತು. ಸೊ ಡೇಟ್ ಇದ್ದಾವೆ, ಆಮೇಲೆ ಅಲ್ಲಿ ಮುಂದೆ ಪರ್ಟಿಕ್ಯುಲರ್ಸ್ ಅದ, ಅಮೌಂಟ್ ಅದ, ಅದನ್ನು ನೋಡ್ಕೊಡ್ರಿ. 25ದಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಪ್ರಿಪೇರ್ ದ ಸೇಲ್ಸ್ ಬುಕ್ ಆಫ್ ದಿ ಮಂತ್ ಆಫ್ ಫೆಬ್ರವರಿ 2023 ಇನ್ ದ ಬುಕ್ ಆಫ್ ಪೂರ್ಣಿಮಾ ಟ್ರೇಡರ್ಸ್ 2023 ಅಂತ ಇತ್ತು. ಇಲ್ಲಿನೂ ಡೇಟ್ ಅದ, ಪರ್ಟಿಕ್ಯುಲರ್ಸ್ ಅದ, ಅಮೌಂಟ್ ಮತ್ತು ಎಕ್ಸ್ಪ್ಲನೇಷನನ್ನು ಸಹಿತನೂ ಕೂಡ ಕೊಟ್ಟಿದ್ದಾರೆ. ಲಾಸ್ಟ್ 26ಲ್ಲಿ ಪ್ರಿಪೇರ್ ಅನಾಲಿಟಿಕಲ್ ಪೆಟ್ಟಿ ಕ್ಯಾಶ್ ಬುಕ್ ಫ್ರಮ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಅಂತ ಕೊಟ್ಟಿದ್ರು. ಅಲ್ಲಿನೂ ಡೇಟ್ ಅದ, ಪರ್ಟಿಕ್ಯುಲರ್ಸ್ ಅದ, ಅದನ್ನು ನೋಡ್ಕೊಡ್ರಿ. ಲಾಸ್ಟ್ 12 ಮಾರ್ಕ್ಸದ್ದು 3 ಕ್ವಶನನ್ನು ನೀವು ಸಾಲ್ವ್ ಮಾಡಬೇಕಾಗ್ತದೆ. 36 ಮಾರ್ಕ್ಸ್. 27ನಲ್ಲಿ ಏನು ಕೇಳಿದರು, ಗಿವ್ ಅ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ರೇವತಿ ಟ್ರೇಡರ್ಸ್ ಅಂತ ಇದೆ, ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು 28ಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಎಂಟರ್ ದ ಫಾಲೋವಿಂಗ್ ಪರ್ಚೇಸಸ್ ಬುಕ್ ಆ್ಯಂಡ್ ಪರ್ಚೇಸಸ್ ರಿಟರ್ನ್ಸ್ ಬುಕ್ ಆ್ಯಂಡ್ ದ ಪೋಸ್ಟ್ ದ ಮೀನ್ ಲೆಡ್ಜರ್ 2023 ಅಂತ ಕೇಳಿತ್ತು, ಅದನ್ನು ಕೂಡ ನೀಟಾಗಿ ನೋಡಿ. ಇನ್ನು 29ದಲ್ಲಿ ಏನು ಕೊಟ್ಟಿದ್ರು, ಪ್ರಿಪೇರ್ ಪ್ರಾಪರ್ ಸಬ್ಸಿಡರಿ ಬುಕ್ಸ್ ಫ್ರಮ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಅಂತಿತ್ತು. ಸೊ ಅದು ಕೂಡ ನಿಮಗೆ ಸಬ್ಸಿಡರಿ ಬುಕ್ಸಲ್ಲಿ ಪ್ರಾಪರಾಗಿ ಪ್ರಿಪೇರ್ ಮಾಡೋದನ್ನು ಕೂಡ ಕೇಳ್ತಾರೆ. ಇನ್ನು 30ದಲ್ಲಿ ಏನಿತ್ತಪ್ಪ ಅಂದ್ರೆ ರಿಕಾರ್ಡ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆ್ಯಂಡ್ ಬ್ಯಾಲೆನ್ಸ್ ಇಟ್ ಅಂತ ಕೇಳಿದ್ರು. ಸೊ ಡೇಟ್ ಮತ್ತು ಪರ್ಟಿಕ್ಯುಲರ್ಸ್ ಇದೆ. 31ರಲ್ಲಿ ಏನಿತ್ತಪ್ಪ ಅಂದ್ರೆ ಫ್ರಮ್ ದಿ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಅ ಬ್ಯಾಂಕ್ ರೀಕನ್ಸಲೈಜೇಷನ್ ಸ್ಟೇಟ್ಮೆಂಟ್ ಆ್ಯಸ್ ಆನ್ 31st March 2023, ಇದು ಕೂಡ ಕಲ್ಕೊಡ್ರಿ. ಇನ್ನು ಲಾಸ್ಟ್ ಏನಿತ್ತಪ್ಪ ಅಂದ್ರೆ ಫ್ರಾಮ್ ದಿ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಅ ಬ್ಯಾಂಕ್ ರೀಕನ್ಸಲೇಷನ್ ಸ್ಟೇಟ್ಮೆಂಟ್ ಆ್ಯಸ್ ಆನ್ 31st March 2023 ಅಂತ ಇತ್ತು. ಇಲ್ಲಿನೂ ಕೂಡ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ಪಾಸ್ಬುಕ್ ₹60,000 ಅದ.
checks issued but not presented for payment 7,000 other, direct deposit into the bank by a customer 2,000, interest on investment rupees 1,500 appeared only in the passbook. Check paid into the bank but not collected by the bank rupees 6,000. Interest on bank deposit rupees 4,300 credited in the passbook only. ಲಾಸ್ಟ್ ಬ್ಯಾಂಕ್ ಚಾರ್ಜಸ್ rupees 300 ಡೆಬಿಟೆಡ್ ಇನ್ ದ ಪಾಸ್ಬುಕ್ ಓನ್ಲಿ ಅಂತ ಇತ್ತು. ಇಷ್ಟೇ ಇತ್ತು ಈ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಫಸ್ಟ್ ಪಿ ಯು ಸಿ. ಸೊ ನಾನು ನಿಮಗೆ ಅಕೌಂಟೆನ್ಸಿಲಿ ಇರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ಸೊ ಚೆನ್ನಾಗಿದ್ದನ್ನು ನೀವು ನೋಡಿಕೊಂಡು ಕಲ್ಕೊಂಡು ಹೋಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.